ಪಿರಮಿಡ್ ಸುತ್ತ ಅಡಗಿದೆ ಸನಾತನ ಇತಿಹಾಸ. ಈಜಿಪ್ಟಿನ ನಗರಗಳಲ್ಲಿ ಹಿಂದೂ ಕುರುಹುಗಳು. ನಮಸ್ಕಾರ. ಭಾರತ ಮತ್ತು ಈಜಿಪ್ಟ್ ನಡುವಿನ ಸಂಬಂಧ ಇಂದಿನದಲ್ಲ, ಇದು ಸಾವಿರಾರು ವರ್ಷಗಳ ಹಳೆಯದು. ಇದು ನಮಗೆಲ್ಲ ತಿಳಿದಿರೋ ವಿಷಯ. ಆದ್ರೆ ಈಗ ಸಿಕ್ಕಿರೋ ಹೊಸ ಪುರಾವೆಗಳು ಜಗತ್ತನ್ನೇ ಬೆರಗುಗೊಳಿಸಿವೆ. ಈಜಿಪ್ಟಿನ ಪುರಾತನ ಸಮಾಧಿಗಳಲ್ಲಿ ತಮಿಳು, ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಯ ಲಿಪಿ ಪತ್ತೆಯಾಗಿದೆ. ಮಮ್ಮಿಗಳ ನಾಡಿನಲ್ಲಿ ನಮ್ಮ ಭಾಷೆಯ ಹೆಸರುಗಳು ಹೇಗೆ ಬಂದವು? ಅಸಲಿಗೆ ಆ ಹೆಸರುಗಳು ಯಾರವು? ಈ ಕುರಿತಾದ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಇಲ್ಲಿದೆ. ಇತಿಹಾಸಕಾರರ ಪ್ರಕಾರ ಈ ಸಂಶೋಧನೆ ಕೆಂಪು ಸಮುದ್ರದ ತೀರದಲ್ಲಿರುವ ಬೆರೆನಿಕೆ ಎಂಬ ಪುರಾತನ ಬಂದರು ನಗರದಲ್ಲಿ ನಡೆದಿದೆ. ಇಲ್ಲಿ ನಡೆಸಿದ ಉತ್ಖನನದ ವೇಳೆ 2000 ವರ್ಷಗಳಿಗೂ ಹಳೆಯದಾದ ಶಾಸನಗಳು ಮತ್ತು ಮಣ್ಣಿನ ಪಾತ್ರೆಗಳ ಚೂರುಗಳು ಸಿಕ್ಕಿವೆ. ಇಲ್ಲಿ ಸಿಕ್ಕಿರುವ ಪ್ರತಿಯೊಂದು ವಸ್ತುವಿಗೂ ಭಾರತದ ನಂಟು ಇದೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ತಮಿಳು, ಬ್ರಾಹ್ಮಿ ಮತ್ತು ಸಂಸ್ಕೃತ ಲಿಪಿಯ ಪಳೆಯುಳಿಕೆ ಪತ್ತೆ. ಇಲ್ಲಿ ಸಿಕ್ಕ ಪಾತ್ರೆಗಳ ಮೇಲೆ ಕೆತ್ತಲಾದ ಹೆಸರುಗಳು ಸಂಶೋಧಕರ ಗಮನ ಸೆಳೆದಿವೆ. ವರದಿಯ ಪ್ರಕಾರ ಇಲ್ಲಿ ಮುಖ್ಯವಾಗಿ 3 ಭಾಷೆಗಳ ಪ್ರಭಾವ ಕಂಡುಬಂದಿದೆ. ತಮಿಳು ಬ್ರಾಹ್ಮಿ ಲಿಪಿ. ಇಲ್ಲಿನ ಶಾಸನಗಳಲ್ಲಿ ಕೊರ್ರಮನ್, ಚಾತನ್ ಮತ್ತು ಕಣ್ಣನ್ನಂತಹ ತಮಿಳು ಹೆಸರುಗಳು ಕಂಡುಬಂದಿವೆ. ಇವು ದಕ್ಷಿಣ ಭಾರತದ ವ್ಯಾಪಾರಿಗಳು ಅಲ್ಲಿ ವಾಸವಿದ್ದರು ಎಂಬುದಕ್ಕೆ ಸಾಕ್ಷಿ ಒದಗಿಸುತ್ತಿವೆ. ಸಂಸ್ಕೃತದ ಪ್ರಭಾವ. ಸಂಸ್ಕೃತ ಮೂಲದ ಹೆಸರುಗಳು ಕೂಡ ಇಲ್ಲಿ ಪತ್ತೆಯಾಗಿವೆ. ಭಾರತೀಯ ವಿದ್ವಾಂಸರು ಅಥವಾ ವ್ಯಾಪಾರಿಗಳ ಉಪಸ್ಥಿತಿಯನ್ನು ಇದು ಸಾಬೀತುಪಡಿಸ್ತಾ ಇದೆ. ಈಜಿಪ್ಟ್ನಲ್ಲಿ ಸನಾತನದ ಬೇರುಗಳು ಇದ್ದುವು ಎನ್ನುವುದು ಸಂಸ್ಕೃತ ಲಿಪಿಯಿಂದ ತಿಳಿದುಬರುತ್ತೆ. ಪ್ರಾಕೃತ ಭಾಷೆ. ಜನಸಾಮಾನ್ಯರ ಭಾಷೆಯಾಗಿದ್ದ ಪ್ರಾಕೃತದಲ್ಲಿ ಬರೆದ ಹೆಸರುಗಳು ಇಲ್ಲಿ ಸಿಕ್ಕಿವೆ. ಪ್ರಾಕೃತ ಇದು ವೈದಿಕ ಸಂಸ್ಕೃತದ ನಂತರದ ಕಾಲದಲ್ಲಿ ಜನಸಾಮಾನ್ಯರ ಬಾಯಲ್ಲಿ ಬದಲಾಗುತ್ತಾ ಬಂದ ಭಾಷೆಯಾಗಿದೆ. ಭಾರತದ ಅತ್ಯಂತ ಪುರಾತನ ಮತ್ತು ಐತಿಹಾಸಿಕ ಭಾಷೆಗಳಲ್ಲಿ ಇದೂ ಒಂದು. ಸಂಸ್ಕೃತ ವಿದ್ವಾಂಸರ ಮತ್ತು ಪಂಡಿತರ ಭಾಷೆಯಾಗಿದ್ದ ಕಾಲದಲ್ಲಿ ಪ್ರಾಕೃತವು ಜನಸಾಮಾನ್ಯರ ಆಡುಭಾಷೆಯಾಗಿತ್ತು. ಇದು ಕೂಡ ಭಾರತದ ನಂಟನ್ನು ಎತ್ತಿ ತೋರಿಸ್ತಾ ಇದೆ. ರೋಮನ್ ಸಾಮ್ರಾಜ್ಯದ ಕಾಲದಲ್ಲಿ ಭಾರತ ಮತ್ತು ಈಜಿಪ್ಟ್ ನಡುವೆ ಭರ್ಜರಿ ವ್ಯಾಪಾರ ನಡೆದಿತ್ತು. ಭಾರತದಿಂದ ಮೆಣಸು, ಮುತ್ತುಗಳು, ರೇಷ್ಮೆ ಮತ್ತು ಸುಗಂಧ ದ್ರವ್ಯಗಳನ್ನ ಹಡಗುಗಳ ಮೂಲಕ ಈಜಿಪ್ಟ್ಗೆ ಕಳುಹಿಸಲಾಗ್ತಿತ್ತು. ಬೆರೆನಿಕೆ ಬಂದರು ಈ ವ್ಯಾಪಾರದ ಕೇಂದ್ರವಾಗಿತ್ತು. ಭಾರತದಿಂದ ಹೋದ ವ್ಯಾಪಾರಿಗಳು ಅಲ್ಲಿ ಕೇವಲ ವ್ಯಾಪಾರ ಮಾಡಲಿಲ್ಲ, ಬದಲಿಗೆ ಅಲ್ಲಿಯೇ ನೆಲೆಸಿದರು ಎಂಬುದಕ್ಕೆ ಈ ಸಮಾಧಿಗಳು ಸಾಕ್ಷಿಯಾಗಿವೆ. ಬುದ್ಧನ ಪ್ರತಿಮೆ ಮತ್ತು ಶಾಸನಗಳು. ಇತ್ತೀಚಿನ ಸಂಶೋಧನೆಯಲ್ಲಿ ಬೆರೆನಿಕೆಯಲ್ಲಿ ಒಂದು ಬುದ್ಧನ ಪ್ರತಿಮೆಯೂ ಸಿಕ್ಕಿದೆ. ಇದು ಕ್ರಿಸ್ತಶಕ 2ನೇ ಶತಮಾನಕ್ಕೆ ಸೇರಿದ್ದಾಗಿದೆ. ಇದು ರೋಮನ್ ಈಜಿಪ್ಟ್ನಲ್ಲಿ ಬೌದ್ಧ ಧರ್ಮದ ಅಸ್ತಿತ್ವವನ್ನು ಸಾಬೀತುಪಡಿಸ್ತಾ ಇದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ, ಈಜಿಪ್ಟ್ನಲ್ಲಿ ಪತ್ತೆಯಾದ ಈ ತಮಿಳು ಮತ್ತು ಸಂಸ್ಕೃತ ಹೆಸರುಗಳು ಕೇವಲ ಅಕ್ಷರಗಳಲ್ಲ, ಅವು ಭಾರತದ ಭವ್ಯ ಇತಿಹಾಸದ ಹೆಜ್ಜೆ ಗುರುತುಗಳು. ನಮ್ಮ ಪೂರ್ವಜರು ಸಮುದ್ರಗಳನ್ನು ದಾಟಿ ಜಗತ್ತಿನಾದ್ಯಂತ ಭಾರತೀಯ ಸಂಸ್ಕೃತಿಯನ್ನು ಹರಡಿದ್ದರು ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಪುರಾವೆ ಇನ್ನೇನ್ ಬೇಕು?